ಬಿಡದಿಯ ಈ ಕ್ಷಣದ ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಒಂದು ಕಡೆ ಕುಮಾರಸ್ವಾಮಿ ಅವರು ಆಗಮಿಸ್ತಿದ್ದಾರೆ, ಮತ್ತೊಂದು ಕಡೆ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ನೋಡಿ, ಪೊಲೀಸ್ ಕಂಪ್ಲೀಟ್ ಸೆಕ್ಯೂರಿಟಿಯನ್ನು ಹಾಕೊಂಡಿದ್ದಾರೆ. ಪರ ವಿರೋಧದ ಚರ್ಚೆ ನಡುವೆ ಪಂಥಾಹೋನದ ಕಂಪನ ಕೂಡ ಸೃಷ್ಟಿಯಾಗಿದೆ. ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರೀಗ ಆಗಮಿಸ್ತಿದ್ದಾರೆ ಬೈರಮಂಗಲಕ್ಕೆ. ಅಲ್ಲಿ ಎರಡೂ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇರೋರು, ಇನ್ನೊಂದು ಕಡೆ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇರೋರು. ಭೂಮಿ ಕೊಡೋದಿಲ್ಲ ಅಂತ ಹೇಳುವಂಥ ರೈತರ ಪರವಾಗಿ ನಿಲ್ಲೋದಕ್ಕೆ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಅವರು ಬರ್ತಾ ಇರುವ ಸಂದರ್ಭದಲ್ಲೇ ದಾರಿಗೆ ಅಡ್ಡ ಹಾಕಿ ಪ್ರತಿಭಟನೆ ಘೋಷಣೆಗಳನ್ನು ಕೂಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಇಲ್ಲಿ ಕುಮಾರಸ್ವಾಮಿ ಅವರು ಬರ್ತಾ ಇರುವ ಸಂದರ್ಭದಲ್ಲೇ ಅಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ಅಂದರೆ ಅವರ ವಿರುದ್ಧವಾಗಿ ಯಾರೆಲ್ಲ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೋ ಅವರನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆ ಯಾರು ಭೂಸ್ವಾಧೀನ ಪರ ಇದ್ದಾರೋ ಅಲ್ಲಿರುವಂತಹ ರೈತರು ಕೂಡ ಅಸಮಾಧಾನ ಹೊರಹಾಗ್ತಾ ಇರುವಂಥದ್ದು ನಿಮಗೆ ಅಲ್ಲಿ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಯಾವಾಗ ಕುಮಾರಸ್ವಾಮಿ ಅವರ ಒಂದಿಷ್ಟು ವಾಹನಗಳು ಈ ಒಂದು ಸ್ಥಳಕ್ಕೆ ಬಂತು, ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಇಲ್ಲಿದ್ದಂತಹ ರೈತರು ರಸ್ತೆಗೆ ಬಂದಿದ್ರು. ಕುಮಾರಸ್ವಾಮಿ ಅವರ ಭೇಟಿಗೆ ವಿರೋಧವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರನ್ನು ತಡೆಯುವಂತಹ ಒಂದು ಕೆಲಸವನ್ನು ಇದೀಗ ಪೊಲೀಸರು ಕೂಡ ಮಾಡಿದ್ದಾರೆ. ಹಗ್ಗ ಹಾಕಿ ಯಾರು ಕೂಡ ಆ ಒಂದು ಜಾಗದಿಂದ ರಸ್ತೆಗೆ ಬರದಂತಹ ತಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕೂಡ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಬಂದಿಲ್ಲ. ಅವರ ಪರವಾಗಿರುವಂತಹ ಒಂದಿಷ್ಟು ವಾಹನಗಳು ಬಂದಿತ್ತಷ್ಟೇ. ಆ ಒಂದು ಕ್ಷಣದಲ್ಲೇ ಇದೀಗ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈ ಹಿನ್ನೆಲೆ ಇದೀಗ ಪೊಲೀಸರು ಕೂಡ ಐ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯ ಸಣ್ಣ ಲೋಪ ಆಗದಂತೆ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಎಸ್ಪೆಷಲಿ ಯಾವಾಗ ಎಲ್ಲಿ ಭೂಸ್ವಾಧೀನ ಪರ ಇರುವಂತಹ ರೈತರು ಸೇರಿದ್ರು ಆ ಜಾಗದಲ್ಲಿ ಸರಿಸುಮಾರು 10ಕ್ಕೂ ಅಧಿಕ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಭೂಸ್ವಾಧೀನ ವಿರೋಧಿಸಿ ಎಲ್ಲಿ ಹೋರಾಟ ಆಗ್ತಾ ಇದೆಯೋ ಅಲ್ಲಿ ಕೂಡ 5ಕ್ಕೂ ಅಧಿಕ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ರಸ್ತೆ ಇದ್ದಕ್ಕೆ ಇದೀಗ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ಯಾವುದೇ ರೈತರು ಅಥವಾ ಯಾರು ಭೂಸ್ವಾಧೀನ ಪರ ಇರುವಂತಹ ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಮಾರಸ್ವಾಮಿ ಅವರು ಬರುವಂತಹ ಸಂದರ್ಭದಲ್ಲಿ ಅವರ ಘಾಟಿಗೆ ಅಡ್ಡ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಇಲ್ಲಿ ರೈತರು ಕೂಡ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಹಿನ್ನೆಲೆ ಕುಮಾರಸ್ವಾಮಿ ಅವರು ಬರುವಂತಹ ಸಂದರ್ಭದಲ್ಲಿ ರೆಡ್ ಫ್ಲಾಗ್ ಅಲ್ಲಿ ನೋಡ್ತಾ ಇದ್ದಾರೆ. ಆ ರೈತರ ಕೈಯಲ್ಲಿರುವಂತಹ ರೆಡ್ ಫ್ಲಾಗ್ ಅನ್ನು ಅವರ ಕಾರಿಗೆ ಅಡ್ಡ ಹಾಕಿ ಪ್ರದರ್ಶನ ಮಾಡಲು ಕೂಡ ಮುಂದಾಗಿರುವಂಥದ್ದು. ಈ ಹಿನ್ನೆಲೆ ಇದೀಗ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಇದೇ ಒಂದು ಸ್ಥಳದಲ್ಲಿ ಸರಿಸುವ 100ಕ್ಕೂ ಅಧಿಕ ಪೊಲೀಸರು ಕೂಡ ನಿಯೋಜನೆ ಆಗಿರುವಂಥದ್ದು. ಕೇವಲ 50 ಮೀಟರ್ ಅಂತರದಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿಯ ಪೊಲೀಸ್ ಭದ್ರತೆ ಇದೆ ಅನ್ನೋದನ್ನು. ಇದೇ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ. ಮೊದಲ ಹಂತವಾಗಿ ಅವರ ಪರವಂತಹ ಒಂದಿಷ್ಟು ವಾಹನಗಳು ಬಂತು. ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಜೊತೆಗೆ ಇಲ್ಲಿರುವಂತಹ ರೈತರು ಏಕಾಏಕಿ ರಸ್ತೆಗೆ ಕೂಡ ಬರಲು ಮುಂದಾಗಿರುವಂಥದ್ದು. ಈ ಹಿನ್ನೆಲೆ ಇದೀಗ ಅವರನ್ನು ತಡೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.